ಹೇ ಗೈಸ್, ನಾನು ನಿಮ್ದ್ರು ಇವತ್ತು ಇನ್ನೊಂದು ಜಾಬ್ ತಗೊಂಡ್ಬಂದಿದ್ದೀನಿ. ಇದು ಬಂದ್ಬಿಟ್ಟು ಸಮ್ವೇರ್ ಅಂತ ಒಂದು ಕಂಪ್ನಿ, US ಬೇಸ್ಡ್ ಕಂಪ್ನಿ. ಸೊ ಇವ್ರು ಬಂದ್ಬಿಟ್ಟು ಡಾಟಾ ಎಂಟ್ರಿ ಕ್ಲರ್ಕ್ ಅನ್ನೋ ಒಂದು ರೋಲ್ಗೆ ಜಾಬ್ ಬಿಟ್ಟಿದ್ದಾರೆ. ಸೊ ಇದು ಇವ್ರು ಮೇನ್ ಬಂದಾಗಿ ಎರಡು 2+ ಇಯರ್ ಎಕ್ಸ್ಪೀರಿಯನ್ಸ್ ನ ನೋಡ್ತಿರೋದು. ಬಟ್ ಸ್ಟಿಲ್ ಇವರು ಫ್ರೆಶರ್ಸ್ಗೆ ಕೂಡ ಪ್ರಿಫರ್ ಮಾಡ್ತಿದ್ದಾರೆ. ಫ್ರೆಶರ್ಸ್ಗೆ ಅಂದ್ರೆ ಡಿಗ್ರಿ ಆಗ್ಲಿ, PUC ಆಗ್ಲಿ, 10th ಆಗ್ಲಿ, ಇವ್ರಿಗೆ ಎಜುಕೇಶನ್ ಇಂಪಾರ್ಟೆಂಟ್ ಅಲ್ಲ, ಇವ್ರಿಗೆ ಜಸ್ಟ್ ಸ್ಕಿಲ್ ಇಂಪಾರ್ಟೆಂಟ್. ಸೊ ಇವರು ಒಂದು 2+ ಇಯರ್ ಎಕ್ಸ್ಪೀರಿಯನ್ಸ್ ನೋಡ್ತಿದ್ದಾರೆ, ಇನ್ನೊಂದು ಫ್ರೆಶರ್ಸ್ ಕೂಡ ನೋಡ್ತಿದ್ದಾರೆ. ಸೊ ಎಲ್ಲಾದ್ರೂ ಯಾರು ಬೇಕಿದ್ರು ಅಪ್ಲೈ ಮಾಡ್ಬೋದು. ಮತ್ತೆ ಇಲ್ಲಿ ಬಂದ್ಬಿಟ್ಟು ಇದು ರೋಲ್ ಡಾಟಾ ಎಂಟ್ರಿ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ, ಮತ್ತೆ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಈ ತರ ಎಲ್ಲ ಇರುತ್ತೆ. ಸೊ ಎಜುಕೇಶನ್ ಬಂದ್ಬಿಟ್ಟು ಇದಕ್ಕೆ ಯಾವುದೇ ತರ ಇದಿಲ್ಲ, ಲೈಕ್ ನಿಮ್ದು 12th ಪಾಸ್ ಆಗಿರ್ಲಿ, 10th ಪಾಸ್ ಆಗಿರ್ಲಿ, ಡಿಪ್ಲೊಮಾ ಆಗಿರ್ಲಿ, BCom ಆಗಿರ್ಲಿ, ಏನ್ ಬೇಕಾದ್ರೂ ಆಗಿರ್ಲಿ. ಸೊ ಇದನ್ನ ನೀವು ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ಮತ್ತೆ ಸ್ಕಿಲ್ಸ್ ಏನೆಲ್ಲ ಬೇಕು ಅಂದ್ರೆ, ಒಂದು ಫಾಸ್ಟ್ ಟೈಪಿಂಗ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿರ್ಬೇಕಾಗುತ್ತೆ. ಮತ್ತೆ ಎಕ್ಸೆಲ್ ಶೀಟ್ ಅಲ್ಲಿ ಡಾಟಾ ಎಂಟ್ರಿ ಮಾಡೋದು, ಸೊ ಇದು ನಾಲೆಜ್ ಗೊತ್ತಿರ್ಬೇಕಾಗುತ್ತೆ. ಮತ್ತೆ ಗೂಗಲ್ ಶೀಟ್ ಎಕ್ಸೆಲ್ ಶೀಟ್ ಎರಡು ಒಂದೇ, ಸೊ ಬಟ್ ಸ್ವಲ್ಪ ಸ್ಲೈಟ್ಲಿ ಡಿಫ್ರೆಂಟ್ ಇರುತ್ತೆ. ಸೊ ನೀವು ಒಂದ್ಸಲ ನೋಡ್ಕೊಂಡ್ರೆ ನಿಮ್ಗೂ ಅರ್ಥ ಆಗುತ್ತೆ. ಮತ್ತೆ ಇದನ್ನ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳಿರೋದು ಫ್ರೆಶರ್ಸ್ಗೆ ಮೈನ್ ಆಗಿ. ನೀವು ಆಲ್ರೆಡಿ 2 ಇಯರ್ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ನನ್ನ ಪ್ರಕಾರ ಇದೆಲ್ಲ ಆಲ್ರೆಡಿ ಗೊತ್ತಿರುತ್ತೆ. ಸೊ ಮತ್ತೆ ಇವ್ರು ಇನ್ನೊಂದು ನೋಡ್ತಿದ್ದಾರೆ ಅಂದ್ರೆ, ಕಂಪ್ಯೂಟರ್ ಆಪರೇಷನ್, ಮತ್ತೆ ಡಾಟಾ ಅಕ್ಯುರೇಸಿ, ಇಂಟರ್ನೆಟ್ ಅಂಡ್ ಇಮೇಲ್ ಯೂಸೇಜ್. ಸೊ ಇದೆಲ್ಲ ಇವ್ರಿಗೆ ಬೇಕಾಗಿರೋದು. ಮತ್ತೆ ಸಾಫ್ಟ್ ಸ್ಕಿಲ್ ಇವ್ರು ಅಷ್ಟೇನ್ ನೋಡಲ್ಲ, ಲೈಕ್ ನಿಮ್ದು ಇಂಗ್ಲಿಷ್ ಸ್ಕಿಲ್ ಹೇಗಿದೆ ಅದು ಇದೆಲ್ಲ. ಬಟ್ ಇವ್ರು ಮೇನ್ ಆಗಿ ಟೆಕ್ನಿಕಲಿ ನೋಡೋದು. ಸೊ ಅದೇ ಟೈಪಿಂಗ್ ಸ್ಕಿಲ್ಲು, ಎಕ್ಸೆಲ್ ಶೀಟ್ ಅಲ್ಲಿ ಡಾಟಾ ಎಂಟ್ರಿ ಮಾಡೋದು. ಸೊ ಎಕ್ಸೆಲ್ ಶೀಟ್ ಅಲ್ಲಿ ಕೆಲವೊಂದು ಫಾರ್ಮುಲಾಸ್ ಗಳೆಲ್ಲ ಯೂಸ್ ಮಾಡ್ತಾರಲ್ವಾ, ಸೊ ಅದೆಲ್ಲ ನಿಮಗೆ ಗೊತ್ತಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತೆ ಇದಕ್ಕೆ ಯಾರ ಇದು ಏನಂದ್ರೆ, ಲೈಕ್ ನೆಕ್ಸ್ಟ್ ಈ ಜಾಬ್ ಮಾಡಿದ್ರೆ ನೆಕ್ಸ್ಟ್ ನಿಮ್ ಫ್ಯೂಚರ್ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ಒಂದು ರಿಮೋಟ್ ಅಲ್ಲಿ ಸ್ಟಾರ್ಟ್ ಮಾಡಿರ್ತೀರ ಜಾಬ್ ನ. ಸೊ ಮತ್ತೆ ನಿಮ್ಗೆ ಇನ್ನೊಂದ್ಸಲ ರಿಮೋಟ್ ಜಾಬ್ ಸಿಕ್ಕಿದ್ರೆ ಯೂಸ್ ಆಗುತ್ತೆ. ಮತ್ತೆ ಆಫೀಸ್ ಟೂಲ್ಸ್ ಹೇಗೆಲ್ಲ ವರ್ಕ್ ಆಗುತ್ತೆ. ಮತ್ತೆ ನಿಮ್ಗೆ ಇದರಿಂದ ಯೂಸ್ ಏನು ಅಂದ್ರೆ, ಮನೇಲೆ ಕೂತ್ಕೊಂಡು ಕೆಲಸ ಮಾಡ್ತೀರಾ. ಸೊ ಇದು ಯಾವ್ದೇ ರೀತಿ ಆಫೀಸ್ಗೆ ಹೋಗೋ ಅವಶ್ಯಕತೆ ಇಲ್ಲ, ನೀವು ಮನೇಲೆ ಇರ್ತೀರಾ. ಸೊ ನಿಮ್ಗೆ ರೆಂಟು ಇದು ಎಲ್ಲ ಸೇವ್ ಆಗುತ್ತೆ ಅಲ್ವಾ. ಸೊ ದಟ್ ಈಸ್ ದ ಒನ್ ಯೂಸ್ ಕೇಸ್. ಮತ್ತೆ ಬಂದ್ಬಿಟ್ಟು ಸ್ಯಾಲ್ರಿ, ಎಲ್ರು ಮೈನ್ ಆಗಿ ಸ್ಯಾಲ್ರಿಗೆ ಇದ್ ಮಾಡ್ತಿರ್ತೀರಾ ಅಂತ ಗೊತ್ತು. ಸ್ಯಾಲ್ರಿ ಬಂದ್ಬಿಟ್ಟು ನಿಮ್ದು 2+ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಆದ್ರೆ ನನ್ನ ಪ್ರಕಾರ ಇವರು ಡಾಲರ್ಸ್ ಅಲ್ಲಿ ಪೇ ಮಾಡೋದು. ಬಟ್ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿದ್ರೆ ಒಂದು 90,000ದಿಂದ ಈ ತರ, ಬಿಕಾಸ್ ಇಲ್ಲೇ ಹಾಕಿದ್ದಾರೆ $1,000 ಇಂದ $1,500. ಸೊ ಇವರು ಒಂದು 83,000ದಿಂದ 1.3 ಲ್ಯಾಕ್ ಅಂದ್ರೆ 1,30,30,000 ತನಕ 2 ವರ್ಷ ಮೇಲ್ಪಟ್ಟವ್ರಿಗೆ ಕೊಡ್ತಾರೆ. ಬಟ್ ಫ್ರೆಶರ್ಸ್ಗೆ ನನ್ನ ಪ್ರಕಾರ ಇವರು 2 ವರ್ಷದ ಮೇಲ್ಪಟ್ಟವ್ರಿಗೆ ಇಷ್ಟು ಕೊಟ್ರೆ, ಫ್ರೆಶರ್ಸ್ ನನ್ನ ಪ್ರಕಾರ ಇವರು ಆರಾಮಾಗಿ ಒಂದು 40,000, 45,000, ಇಲ್ಲ 35,000 ಅಂತೂ ಪಕ್ಕ ಕೊಟ್ಟೆ ಕೊಡ್ತಾರೆ. ಸೊ ಲೈಕ್ ಮನೇಲಿ ಕೂತ್ಕೋ ಕೆಲಸ ಮಾಡ್ತಿರ್ತೀರಾ, ಏನಕ್ಕೆ ಇದಿರಲ್ಲ. ಸೊ ಇದು ತುಂಬಾ ಚೆನ್ನಾಗಿರೋ ಜಾಬ್ ಅಲ್ವಾ. ಸೊ ಮತ್ತೆ ಇದರಲ್ಲಿ ಇದು ಯಾವ್ದು ತರ ಫೇಕ್ ಜಾಬ್ ಅಲ್ಲ, ಇಲ್ಲಿ ಯಾವ್ದೇ ತರ ಪೇಮೆಂಟ್ಸ್ ಏನು ಕೇಳೋದಿಲ್ಲ. ಸೊ ನಾನು ನಿಮ್ಗೆ ಯಾವಾಗ್ಲೂ ಹೇಳಿದೀನಿ, ಎಲ್ಲೇ ಜಾಬ್ ಆಗ್ಲಿ ಏನೇ ಆಗ್ಲಿ ಪೇಮೆಂಟ್ ಕೇಳ್ತಿದಾರೆ ಅಂದ್ರೆ ಅದನ್ನ ಅಲ್ಲಿಗೆ ಬಿಟ್ಬಿಡಿ, ಬಿಕಾಸ್ ಅದು ಫೇಕ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಸೊ ನೀವ್ ಯಾವ್ದೇ ಕಾರಣಕ್ಕೂ ಎಲ್ಲೂ ಯಾರು ಏನೇ ಕೇಳಿದ್ರು ಪೇಮೆಂಟ್ ಕೊಡೋಕ್ ಹೋಗ್ಲೇಬೇಡಿ. ಇಫ್ ಜಸ್ಟ್ ಒಂದ್ ₹10 ಆದ್ರೂನು, ಅಥವಾ ಒಂದ್ ₹5, ₹1 ಆದ್ರೂನು ಕೊಡೋಕ್ ಹೋಗ್ಬೇಡಿ, ಬಿಕಾಸ್ ಅದು ಫೇಕ್ ಆಗಿರುತ್ತೆ. ಮತ್ತೆ ಇದಕ್ಕೆ ಯಾರು ಬೆಸ್ಟ್ ಫಿಟ್ ಅಂತ ನೋಡೋದಾದ್ರೆ, ಅದೇ ನಿಮ್ದು 12th ಪಾಸು ಅಥವಾ 10th ಪಾಸ್ ಆಗಿರೋರು, ಅಥವಾ ಒಂದ್ ಡಿಗ್ರಿ ಮಾಡಿರ್ತೀರಾ, ಮನೇಲಿ ಇರ್ತೀರಾ. ಸೊ ನಿಮ್ಗೆ ಹೊರಗಡೆ ಹೋಗೋಕಲ್ಲ, ಪ್ರಾಬ್ಲಮ್ ಆಗುತ್ತೆ. ಸೊ ಅಂತವ್ರು ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತೆ ಸ್ಯಾಲ್ರಿನೂ ಚೆನ್ನಾಗಿದೆ. 2 ವರ್ಷ ಮೇಲ್ಪಟ್ಟ ಎಕ್ಸ್ಪೀರಿಯನ್ಸ್ ಆದವ್ರಿಗಂತೂ 83,000 ಏನ್ ಕಮ್ಮಿ ಅಲ್ಲ. ಮತ್ತೆ ನಿಮ್ಗೆ ಫ್ರೆಶರ್ಸ್ಗು ನನ್ನ ಪ್ರಕಾರ ಒಂದ್ 40,000-45,000 ಅಂತೂ ಕೊಟ್ಟೆ ಕೊಡ್ತಾರೆ. ಸೊ ಅದು ಏನ್ ಕಮ್ಮಿ ಅಲ್ಲ. ಓಕೆ, ಇವಾಗ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಅಪ್ಲೈ ಟು ದಿಸ್ ಜಾಬ್ ಅಂತಿದೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ.
ಆಮೇಲೆ ರೆಸ್ಯೂಮೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ರೆಸ್ಯೂಮೆ ಅಪ್ಲೋಡ್ ಮಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಳ್ಳಿ, ಲೈಕ್ ಅದರಲ್ಲಿ ಎಲ್ಲ ತರ ಮೆನ್ಷನ್ ಆಗಿರ್ಬೇಕಾಗುತ್ತೆ. ನಿಮ್ದು ಸ್ಕಿಲ್ ಇದು ಇವಾಗ ಡಾಟಾ ಎಂಟ್ರಿ ಸ್ಕಿಲ್ಲು, ಮತ್ತೆ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಎಕ್ಸ್ಪೀರಿಯನ್ಸ್ ಯಾವ ಕಂಪ್ನಿಯಲ್ಲಿ ವರ್ಕ್ ಮಾಡಿದೀರಾ, ಸೊ ಅದು, ಮತ್ತೆ ನಿಮ್ಗೆ ಇವಾಗ ಎಕ್ಸೆಲ್ ಶೀಟ್ ಅದ್ರ ಬಗ್ಗೆ ಗೊತ್ತಿದೆ ಅಥವಾ ಅದ್ರ ಬಗ್ಗೆ ಕೋರ್ಸ್ ಮಾಡಿದ್ರೆ ಸರ್ಟಿಫಿಕೇಟ್ಸ್ ಅದೆಲ್ಲ ಮೆನ್ಷನ್ ಮಾಡಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಫಸ್ಟ್ ನೇಮ್ ನಿಮ್ದು ನೇಮ್ ಹಾಕಿ, ಮತ್ತೆ ಲಾಸ್ಟ್ ನೇಮ್ ಹಾಕಿ, ಆಮೇಲೆ ಇಮೇಲ್ ಹಾಕಿ, ನಿಮ್ಗೆ ಯಾವ ಮೇಲ್ ಐ ಡಿಗೆ ಕಮ್ಯುನಿಕೇಶನ್ ಬರ್ಬೇಕಲ್ವಾ, ಸೊ ಅದನ್ನ ಹಾಕಿ. ಮತ್ತೆ ಫೋನ್ ನಂಬರ್ ಹಾಕಿ. ಫೋನ್ ನಂಬರ್ ನಿಮ್ದು ಇಂಡಿಯಾದ್ದು +91 ಅಂತ ಮೆನ್ಷನ್ ಮಾಡ್ಬೇಕಾಗುತ್ತೆ. ಸೊ ಇದನ್ನ ಹಾಕಿ, ಆಮೇಲೆ ಫೋನ್ ನಂಬರ್ ಹಾಕಿ, ನಿಮ್ಗೆ ಯಾವ ನಂಬರ್ ಕಾಲ್ ಬರ್ಬೇಕು ಅಂತ. ಮತ್ತೆ ಸಿಟಿ ಆಫ್ ರೆಸಿಡೆನ್ಸ್ ನಿಮ್ದು ನಾರ್ಮಲ್ಲಿ ಎಲ್ಲಿದ್ದೀರಾ ಅದನ್ನ ಜಸ್ಟ್ ಏರಿಯಾದ ಹಾಕಿ, ನೇಮ್ ಹಾಕಿ. ಫುಲ್ ಮನೆ ಅಡ್ರೆಸ್ ಎಲ್ಲ ಹಾಕ್ಬೇಕಂತ ಏನಿಲ್ಲ. ಬೆಂಗಳೂರು ನಾರ್ತ್ ಅಂತ ಹಾಕಿ, ಪರವಾಗಿಲ್ಲ. ಓಕೆ, ಸಿಲೆಕ್ಟ್ ಆಗ್ತಾ ಇಲ್ವಾ? ಹಾಗಿದ್ರೆ ಓಕೆ, KR ಪುರಂ ಅಂತಾನೆ ಹಾಕ್ತೀನಿ. KR ಪುರಂ ಅದ್ ನಿಮ್ದು ಯಾವ ಏರಿಯಾ ಅದನ್ನ ಹಾಕಿ, ಆಯ್ತಾ? ಸೊ ಇದನ್ನ ಬಂದ್ ಮಾಡೋಕ್ ಹೋಗ್ಬೇಡಿ. ಅದಾದ್ಮೇಲೆ ಕಂಟ್ರಿ ಸೆಲೆಕ್ಟ್ ಮಾಡಿ, ಇಂಡಿಯಾ. ಫುಲ್ ಅಡ್ರೆಸ್ ಅಲ್ಲಿ ಕೂಡ ಜಸ್ಟ್ ಮನೆ ನಂಬರ್ ಎಲ್ಲ ಹಾಕೋಕ್ ಹೋಗ್ಬೇಡಿ, ಜಸ್ಟ್ ನೀವ್ ಎಲ್ಲಿದ್ದೀರಾ ಸೊ ಆ ತರ ಹಾಕಿ ಅಷ್ಟೇ. ಆಮೇಲೆ ಪೋಸ್ಟ್ ಕೋಡ್ ಹಾಕಿ, ಪಿನ್ ಕೋಡ್, ನಿಮ್ದು ಏರಿಯಾದು ಪಿನ್ ಕೋಡ್ ಹಾಕಿ. ಇದು ಅಡ್ರೆಸ್ ನಾನು ಇಲ್ಲಿ ಸುಮ್ಮನೆ ಏನೋ ಹಾಕಿರೋದು, ಬಟ್ ನೀವು ಮನೆ ನಂಬರ್ ಹಾಕೋದ್ ಬೇಡ. 10th ಕ್ರಾಸು, ಲೈಕ್ ಇಲ್ಲ 11th ಕ್ರಾಸ್ ಈ ತರ ಹಾಕ್ಬಿಟ್ಟು ಆಮೇಲೆ ಅದು ವಾರ್ಡ್ ಎಲ್ಲ ಇರುತ್ತಲ್ವ, ಸೊ ಅದೆಲ್ಲ ಹಾಕಿ. ಬಟ್ ಯಾವುದೇ ಕಾರಣಕ್ಕೂ ಮನೆ ನಂಬರು ಈ ತರದೆಲ್ಲ ಹಾಕೋಕ್ ಹೋಗ್ಬೇಡಿ ಅಷ್ಟೇ. ಏನಾಗಲ್ಲ, ಬಟ್ ಸ್ಟಿಲ್ ನಾನು ಸೇಫ್ಟಿಗೋಸ್ಕರ ಅಂತ ಹೇಳ್ತಿರೋದಷ್ಟೇ. ಆಮೇಲೆ ನಿಮ್ದು ಲಿಂಕ್ಡ್ ಇನ್ ಪ್ರೊಫೈಲ್, ನೀವು ಲಿಂಕ್ಡ್ ಇನ್ ಪ್ರೊಫೈಲ್ ಕ್ರಿಯೇಟ್ ಮಾಡಿರ್ತೀರಲ್ವಾ, ಸೊ ಅದ್ರದ್ದು ಲಿಂಕ್ಡ್ ಇನ್ ಪ್ರೊಫೈಲ್ URL ನ ಇಲ್ಲಿ ಪೇಸ್ಟ್ ಮಾಡಿ. ನಾನು ಇಲ್ಲೇನು ಆಗ್ತಾ ಇಲ್ಲ. ಗಿಟಬ್ ಏನಾದ್ರು ಅಕೌಂಟ್ ಇದ್ದು ಅದರಲ್ಲಿ ಏನಾದ್ರು ಪ್ರಾಜೆಕ್ಟ್ ಮಾಡಿದ್ರೆ ಮಾತ್ರ ಲಿಂಕ್ ಹಾಕಿ, ಇಲ್ಲಾಂದ್ರೆ ಹಾಕೋಕ್ ಹೋಗ್ಬೇಡಿ. ಮತ್ತೆ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ಯುವರ್ ಸೆಲ್ಫ್. ಸೊ ನೀವು ಇಲ್ಲಿ ನಿಮ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ಬೇಕು, ಲೈಕ್ ನೀವು ಮುಂಚೆ ಏನಾದ್ರು ವರ್ಕ್ ಮಾಡಿದ್ರೆ ಏನ್ ವರ್ಕ್ ಮಾಡಿರ್ತೀರಾ, ಹೇಗ್ ವರ್ಕ್ ಮಾಡಿರ್ತೀರಾ, ಅಲ್ಲಿ ಏನಾದ್ರು ಅಚೀವ್ಮೆಂಟ್ ಇದ್ರೆ, ಅಥವಾ ನೀವೀಗ ಫ್ರೆಶರ್ ಆಗಿದ್ರೆ ನೀವೇನಾದ್ರೂ ಕೋರ್ಸ್ ಮಾಡಿರ್ತೀರಾ, ಅಥವಾ ಬೇರೆ ಬೇರೆ ತರ ನೀವು ಕಾಲೇಜಲ್ಲಿ ಏನೋ ಓದಿರ್ತೀರಾ, ಅಥವಾ ನಿಮ್ಗೆ ಸ್ವಲ್ಪ ಫ್ರೀಲ್ಯಾನ್ಸಿಂಗ್ ತರ ಏನೋ ಕೆಲಸ ಮಾಡಿರ್ತೀರಾ, ಸೊ ಆತರ ಏನಾದ್ರು ಇದ್ರೆ ಇಲ್ಲಿ ಇಂಟ್ರೊಡಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ, ಆಯ್ತಾ? ಸೊ ನಾನಿಲ್ಲಿ ಸುಮ್ನೆ ಏನೋ ಟೈಪ್ ಮಾಡಿದೀನಿ, ಬಟ್ ನೀವು ಕ್ಲಿಯರ್ ಆಗಿ ಚೆನ್ನಾಗಿ ಮೆನ್ಷನ್ ಮಾಡಿರ್ಬೇಕು. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಹಾಕಿ, ಸೊ ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅದರಲ್ಲಿ ಏನಂತ. ಡೈರೆಕ್ಟ್ ಕಮೆಂಟ್ ಅಲ್ಲೇ ನಿಮ್ಗೆ ರಿಪ್ಲೈ ಕೊಡ್ತೀನಿ. ಸೊ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಹಾಕಿ. ಮತ್ತೆ ವಾಟ್ ಈಸ್ ಯುವರ್ ಡಿಸೈರ್ಡ್ ಮಂತ್ಲಿ ಸ್ಯಾಲ್ರಿ? ನೀವು ಫ್ರೆಶರ್ ಆಗಿದ್ರೆ ನನ್ನ ಪ್ರಕಾರ ನೀವು 40,000 ಅಂತ ಹಾಕಿ. ಮಂತ್ಲಿ ಸ್ಯಾಲ್ರಿ ಕೇಳ್ತಿರೋದು ಇವರು. ಸೊ ಇಲ್ಲ ನೀವು 2 years ಆಫ್ ಎಕ್ಸ್ಪೀರಿಯನ್ಸ್ ಇದೆ ಅಂದ್ರೆ ನನ್ನ ಪ್ರಕಾರ ನೀವು ಒಂದು 90,000 ಹಾಕಿ. 1 year ಎಕ್ಸ್ಪೀರಿಯನ್ಸ್ ಇದ್ರೆ ಒಂದು 60,000-70,000 ಈ ತರ ಹಾಕಿ. ಸೊ ನಿಮ್ಗೆ ಡಿಸೈರ್ಡ್ ಎಷ್ಟಿದೆ ಅಷ್ಟು ಹಾಕಿ, ಬಟ್ ಅತಿಯಾಗಿ ಜಾಸ್ತಿ ಹಾಕೋಕು ಕೂಡ ಹೋಗ್ಬೇಡಿ. ಆದ್ಮೇಲೆ ಇಲ್ಲಿ ಐ ಅಗ್ರಿ ಅಂತ ಒಂದು ಟರ್ಮ್ಸ್ ಕಂಡೀಷನ್ಸ್ ಇರುತ್ತೆ, ಆಮೇಲೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಷ್ಟೇ. ಇದು ಅಪ್ಲೈ ಮಾಡಿ ಆದ್ಮೇಲೆ ನಿಮ್ಗೆ ಕಾಲ್ ಬರ್ಬೋದು. ಅಕಸ್ಮಾತ್ 1 ವಾರ ಆದ್ಮೇಲೂ ಕೂಡ ನಿಮಗೆ ಕಾಲ್ ಬಂದಿಲ್ಲ ಅಂದ್ರೆ ಇದನ್ನ ಅಲ್ಲಿಗೆ ಬಿಟ್ಬೇಡಿ, ಮತ್ತೆ ಫಾಲೋ ಅಪ್ ಮಾಡೋದಾಗ್ಲಿ ಏನು ಬೇಕಾಗಿಲ್ಲ. ಬಿಕಾಸ್ ಆದ್ರೆ ಅವರೇ ಕಾಲ್ ಮಾಡ್ತಾರೆ, ಸೊ ನೀವು ಫಾಲೋ ಅಪ್ ಮಾಡಿ ಅದರಿಂದ ಏನು ಯೂಸ್ ಆಗಲ್ಲ. ಸೊ ನಾನೇನ್ ಹೇಳ್ತಿದ್ದೀನಿ ಅಂದ್ರೆ, ಇವಾಗ ನಿಮ್ಗೆ ನಾನು ಡೈಲಿ ಅಪ್ಡೇಟ್ ಕೊಡ್ತಾನೆ ಇದ್ದೀನಿ ಒಂದಲ್ಲ ಒಂದ್ ಜಾಬ್ ಬಗ್ಗೆ. ಸೊ ನೀವು ವ್ಯೂಸ್ ಬರ್ತಾ ಇದೆ, ಬಟ್ ಸ್ಟಿಲ್ ನೀವು ಯಾರು ಕೂಡ ಕಮೆಂಟ್ ಆಗ್ತಿಲ್ಲ, ಲೈಕ್ ಕೊಡ್ತಾ ಇಲ್ಲ, ಸಬ್ಸ್ಕ್ರೈಬು ಮಾಡ್ತಾ ಇಲ್ಲ. ಸೊ ಇದರಿಂದ ಸ್ವಲ್ಪ ಮೋಟಿವೇಶನ್
ಜಾಸ್ತಿ ಸಿಗಲ್ಲ ನಮಗೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಿರೋದು, ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಮ್ಗೊಂದು ಮೋಟಿವೇಶನ್ ಸಿಗುತ್ತೆ. ಮತ್ತೆ ಕಮೆಂಟ್ ಹಾಕಿ, ನಿಮ್ಗೆ ಯಾವ ತರ ಜಾಬ್ ಅಪ್ಡೇಟ್ಸ್ ಬೇಕು, ನೀವ್ ಯಾವ್ದು ಜಾಬ್ ಹುಡುಕ್ತಾ ಇದ್ದೀರಾ, ಅಥವಾ ನಿಮ್ ಫ್ರೆಂಡ್ಸ್ ಗಳು ಯಾರು ಜಾಬ್ ಹುಡುಕ್ತಿದ್ದಾರೆ, ಅಥವಾ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರಾದ್ರೂ ಜಾಬ್ ಹುಡುಕ್ತಾರೆ, ಸೊ ಅವ್ರಿಗೆ ಈ ಚಾನಲ್ ನ ಪ್ರಿಫರ್ ಮಾಡಿ. ಇಲ್ಲಿ ಯಾವ್ದೇ ಕಾರಣಕ್ಕೂ ಫೇಕ್ ಜಾಬ್ ಇರಲ್ಲ, ಎಲ್ಲದು ಜೆನ್ಯೂನ್ ಆಗಿರುವಂತ ಜಾಬ್ ಗಳ ಬಗ್ಗೆನೆ ನಾನು ನಿಮ್ಗೆ ಕೊಡೋದು. ಸೊ ನೀವು ದಯವಿಟ್ಟು ನೀವು ನಿಮ್ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್, ಯಾರೇ ಆಗಿರ್ಲಿ, ಜಾಬ್ ಯಾರಿಗ್ ಬೇಕು, ಸೊ ಅವ್ರ ಜೊತೆ ದಯವಿಟ್ಟು ಶೇರ್ ಮಾಡಿ. ಸೊ ನಮ್ಮಿಂದ ಅಟ್ ಲೀಸ್ಟ್ ಇನ್ನೊಬ್ರಿಗೆ ಹೆಲ್ಪ್ ಆದ್ರೆ ಒಳ್ಳೇದಲ್ವಾ. ಸೊ ದಟ್ ಈಸ್ ವಾಟ್ ನನ್ ಥಾಟ್ ಕೂಡ. ಸೊ ಯಾ ಗೈಸ್, ಥ್ಯಾಂಕ್ ಯು ಇಲ್ಲಿ ತನಕ ವಾಚ್ ಮಾಡಿರೋದಕ್ಕೆ. ಹೀಗೆ ನಾಳೆ ಕೂಡ ಇನ್ನೊಂದು ಜಾಬ್ ಜೊತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.